ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಆದ ಎಸ್ಪಿ ರಾಮರಾಜನ್ ಅವರು ರಾಯಭಾಗ ಪೊಲೀಸ್ ಠಾಣೆಗೆ ದಿಢೀರ್ ಭೇಟಿ ಕೊಟ್ಟು ಅಲ್ಲಿನ ಸಿಬ್ಬಂದಿಯ ಕಾರ್ಯವೈಖರಿಯನ್ನು ಪರಿಶೀಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಪೊಲೀಸ್ ಸಿಬ್ಬಂದಿಗೆ ಕೆಎಸ್ಪಿ ಆಪ್ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸಾರ್ವಜನಿಕರು ಪೊಲೀಸ್ ಸೇವೆಗಳನ್ನು ಸುಲಭವಾಗಿ ಪಡೆಯಲು ಈ ಆಪ್ ಸಹಾಯಕವಾಗಿದ್ದು, ದೂರು ದಾಖಲಿಸುವುದು, ತುರ್ತು ಸಹಾಯ ಪಡೆಯುವುದು ಸೇರಿ ವಿವಿಧ ಸೇವೆಗಳು ಇದರಲ್ಲಿ ಲಭ್ಯವಿದೆ ಅಂತ ಹೇಳಿದರು. ಪೊಲೀಸ್ ಸಿಬ್ಬಂದಿ ಸಾರ್ವಜನಿಕರಿಗೆ ಕೆಎಸ್ಪಿ ಆಪ್ ಬಳಕೆ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಠಾಣೆಯ ದಾಖಲೆಗಳು ಹಾಗೂ ವ್ಯವಸ್ಥೆಗಳನ್ನು ಪರಿಶೀಲಿಸಿದ ಎಸ್ಪಿ ಅವರು ಶಿಸ್ತುಬದ್ಧವಾಗಿ ಕಾರ್ಯನಿರ್ವಹಿಸುವಂತೆ ಸಿಬ್ಬಂದಿಗೆ ಸಲಹೆ ಕೊಟ್ಟಿದ್ದಾರೆ. ಇಲ್ಲ, ಅವಾಗ ವಾರದಲ್ಲಿ ಒಂದು ದಿವಸ ಯಾವುದೋ ಒಂದು ಸಬ್ ಡಿವಿಷನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಹೋಗ್ತಾ ಇದೆ. ಸೊ ಇವತ್ತು ಹಾರಗಿರಿ ಪೊಲೀಸ್ ಸ್ಟೇಷನ್, ಅಥಣಿ ಪೊಲೀಸ್ ಸ್ಟೇಷನ್ ಮತ್ತು ಕಾಗವಾಡ, ಲಾಸ್ಟಾಗಿ ಇವತ್ತು ಇಲ್ಲಿ ಬಂದಿದ್ದೀನಿ, ರಾಯಬಾಗ್ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀನಿ. ಸೊ ಓವರಾಲ್ ಪರ್ಫಾರ್ಮೆನ್ಸ್, ಲೋಕಲಿ ಕೇಸ್ ಇನ್ವೆಸ್ಟಿಗೇಷನ್ ಆಗ್ತಾ ಇರೋ ಕೇಸಸ್ ಡಿಸ್ಪೋಸ್ ಮಾಡ್ತಾ ಇದ್ದಾರೆ, ಟೈಮ್ಲಿ ಡಿಸ್ಪೋಸಲ್ ಆಗ್ತಾ ಇದೆ. ಮತ್ತು ಸ್ಟೇಷನಲ್ಲಿ ಬೇರೆ ಇಶ್ಯೂಸ್ ಯಾವುದೂ ಇದೆ, ಇದ್ರ ಬಗ್ಗೆ ಕಂಟಿನ್ಯೂಸ್ ಆಗಿ ನಾವು ರಿವ್ಯೂ ಮಾಡ್ತಾ ಇದ್ವಿ. DSP ಮತ್ತು ಇನ್ಸ್ಪೆಕ್ಟರ್ ಅವರು ಕೂಡ ಕರೆದು ಏನೇನು ಇಂಪ್ರೂವ್ಮೆಂಟ್ ಮಾಡಬೇಕು, ಪೊಲೀಸ್ ಸ್ಟೇಷನ್ಗಳಿಗೆ ಏನೇನು ಬೇರೆ ಬೇರೆ ಸೌಲಭ್ಯ ಎಲ್ಲ ಬೇಕಾಗುತ್ತದೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಮತ್ತು ಈಗ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಹಿಂಗೆ ಕೇಸಸ್ ಬೇಗ ಡಿಸ್ಪಾಸ್ ಮಾಡೋದು, ಕನ್ವಿಕ್ಷನ್ ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಕಮ್ಮಿ ಇದೆ, ಅದನ್ನು ಇಂಪ್ರೂವ್ ಮಾಡೋದಕ್ಕೆ ಟೆಕ್ನಾಲಜಿಯಲ್ಲಿ ಏನೇನು ಉಪಯೋಗ ಮಾಡಬಹುದು ಅದ್ರ ಬಗ್ಗೆ ನಮ್ಮ ಜಿಲ್ಲೆಯಲ್ಲಿ ಟ್ರೈನಿಂಗ್ ಕೊಟ್ಟಿದ್ದೀವಿ. ಅದು ಹೆಂಗೆ ಉಪಯೋಗ ಮಾಡ್ತಾ ಇದ್ದಾರೆ ಅಂದರೆ ಅದು ಚೆಕ್ ಮಾಡೋದಕ್ಕೆ ಕೂಡ ಬಂದಿದ್ದೀವಿ. ಸರ್, ಇವಾಗ ಅಕ್ರಮ ಸಾರಾಯಿ ಮಾರಾಟ ಜಾಸ್ತಿಯಾಗಿ ನಡೆದಿತ್ತು ಸರ್, ಅದ್ರ ಬಗ್ಗೆ ಸರ್ ಏನು ಎಲ್ಲಿ ಆಗಿದೆ? ಈಗ ಸುಮಾರು ಮೋರ್ ದನ್ 200-300 ಕೇಸ್ ಮಾಡಿದ್ದೀವಿ. ಹಾಂ ಸರ್. ಸೊ ರಾಯಬಾಗಲ್ಲಿ ಎಲ್ಲಿ ಇದೆ ಅಂದರೆ, ನೀವು KSP ಆ್ಯಪಲ್ಲಿ ನೀವು ಕಳಿಸ್ತೀರ ಅಂದರೆ ನಾವು ಕ್ರಮ ಕೈಗೊಳ್ತೀವಿ. ಸರಿ ಸರ್. ಸೊ ರ್ಯಾಂಡಮ್ ಆಗಿ ಮಾತಾಡೋದು ಬೇಡ. ಯಾವ ಪ್ಲೇಸಲ್ಲಿ ಇದೆ ಅಂದರೆ ಆಲ್ರೆಡಿ ನಾವು KSP ಆ್ಯಪಲ್ಲಿ ಹೇಳಿದ್ದೀವಿ. ಸರ್, ಏನಾಗ್ತಾ ಇದೆ ಅಂದರೆ ಇಂಟಿಮೇಷನ್ ಮಾಡಿದವ್ರ ಮೇಲೇ ಕೆಲವೊಂದು ಹಲ್ಲೆಗಳು ಆಗುವುದು, ನಿಮ್ಮ ಹೆಸರೇನ ನಾವು ಮಾಡೋದು ಬೇಕಾಗಲ್ಲ ಅಂದ್ರೆ ಆಲ್ರೆಡಿ ಈ ಥರ ನಿಮ್ಮ ಹೆಸರೇ ಹೇಳೋದು ಬೇಕಾಗಲ್ಲ ಅಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ. ಹಾಂ ಸರ್. KSP ಆ್ಯಪಲ್ಲಿ ಅನಾಮಧೇಯವಾಗಿ ನೀವು ಮಾಡೋದಕ್ಕೆ ಅವಕಾಶ ಇರ್ತದೆ, ಅದು ನನ್ನ ಗಮನಕ್ಕೆ ಬರ್ತದೆ. ಸೊ ನನ್ನ ಗಮನಕ್ಕೆ ಬಂದಾದ್ಮೇಲೆ ಅದು ಕ್ರಮ ಕೈಗೊಂಡಿಲ್ಲ ಅಂದ್ರೆ ಮತ್ತು ಸೀದಾ ಅನಾಮಧೇಯವಾಗಿ ಇನ್ನೊಂದು ಮತ್ತು ನಡೀತಾ ಇದೆ ಅಂದ್ರೆ ನಾವು ನಮ್ಮ ಟೀಮ್ ಇಟ್ಕೊಂಡು, ಸೊ ಲೋಕಲ್ ಇಂಟೆಲಿಜೆನ್ಸ್ ಇಟ್ಕೊಂಡು ನಾವು ಚೆಕ್ ಮಾಡ್ತೀವಿ. ಒಂದು ವೇಳೆ ಅಂತಾಗ ಇರುವ ಸಂದರ್ಭದಲ್ಲಿ ಆಫೀಸರ್ಸ್ ಮೇಲೆ, ಬೀಟ್ ಸಿಬ್ಬಂದಿ ಮೇಲೆ ಕ್ರಮವನ್ನು ಕೈಗೊಂಡಿದ್ದೀವಿ. ಇತ್ತೀಚೆಗೆ ಇದೇ ಸ್ಟೇಷನಲ್ಲಿ ಕ್ರಮವನ್ನು ಕೈಗೊಂಡಿದ್ದೀವಿ. ನೀವು ಬಂದಂತ ಸ್ವಲ್ಪ ಕಡಿಮೆ ಆಗಿದೆ. ಸಾಹೇಬ್ರು ಕೂಡ ಜಾಸ್ತಿ ಇದು ಮಾಡತ್ತಾರೆ ಸರ್. ಮತ್ತೊಂದೇನಂದ್ರೆ 10 ಬಡ್ಡಿ, ಚಕ್ರ ಬಡ್ಡಿ ಜಾಸ್ತಿ ಆಗಿದೆ ಸರ್, ಅದ್ರ ಬಗ್ಗೆ ತಾವು ಏನು ಇದು ಮಾಡ್ತೀವಿ ಸರ್? ಸೊ ಬಡ್ಡಿ ವ್ಯವಹಾರದಲ್ಲಿ ಯಾರೋ ಒಬ್ಬರು ಮೀಟರ್ ಬಡ್ಡಿ ಎಲ್ಲ ಹಾಕೊಂಡು ಬರೋ ಸಂದರ್ಭದಲ್ಲಿ, ಸೊ ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಸೆಕ್ಯೂರ್ಡ್ ಲೋನ್ಗೆ 14%, ಅನ್ಸೆಕ್ಯೂರ್ಡ್ ಲೋನ್ಗೆ 16% ಅಂದರೆ ರೇಟ್ ಫಿಕ್ಸ್ ಮಾಡಿದೆ. ಮತ್ತು NBFCs ಮತ್ತು RBI ಪ್ರಕಾರ ರೇಟ್ ಫಿಕ್ಸ್ ಮಾಡಿದ್ದಾರೆ. ಐ ಥಿಂಕ್ 24ಕ್ಕೆ ಫಿಕ್ಸ್ ಮಾಡಿದ್ದಾರೆ. ಇಲ್ಲಿ ಮನಿ ಲೆಂಡರ್ಸ್ 1 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಕೊಡುವ ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ 16,000 ರೂಪಾಯಿ ವಡ್ಡಿ ತಗೊಳ್ಳೋದಕ್ಕೆ ಅವಕಾಶ ಇದೆ ಮನಿ ಲೆಂಡರ್ಸ್. ಅದಕ್ಕಿಂತ ಜಾಸ್ತಿ ತಗೊಳ್ತಾರಂದ್ರೆ ನೀವು ಒಂದು DC ಅವ್ರಿಗೆ ಗಮನಕ್ಕೆ ತೊಗೊಂಡು ಬರಬಹುದು. ಒಂದು ವೇಳೆ ಅವರು ಗಲಾಟೆ ಮಾಡ್ತಾರಂದ್ರೆ ಮತ್ತು ಬೆದರಿಸ್ತಾರಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರಂದ್ರೆ ನಾವು ಕಂಪ್ಲೇಂಟ್ ತಗೊಂಡು ಅರೆಸ್ಟು ಮಾಡ್ತೀವಿ ಸರ್. ಆಲ್ರೆಡಿ ಇವಾಗ ನಾಗರಾವ್ನಲ್ಲಿ ಒಬ್ಬ ವ್ಯಕ್ತಿ ಮೇಲೆ ನಾವು ಚಕ್ರ ಬಡ್ಡಿ ಕೊಟ್ಟಿರ್ತೀವಿ ಸರ್, ಒಬ್ಬರು ಆಡಿಯೋ ರೆಕಾರ್ಡ್ ಕೂಡ ಕೊಟ್ಟಿದ್ರಿ. ಸೊ ಅದ್ರ ಬಗ್ಗೆ ತನಿಖೆ ಅಂದರೆ ಆ ವ್ಯಕ್ತಿ ಮತ್ತೆ ಹೋಗಿ ಅಲ್ಲಿ ಮನೆಗೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಸರ್. ಈಗ ವಿಡಿಯೋ ಯಾವುದೋ ಆಧಾರದ ಮೇಲೆ ನೀವು ಕಂಪ್ಲೇಂಟ್ ಕೊಡ್ತೀರಂದ್ರೆ ನಾಳೆನ ಇವತ್ತೇ ಈಗ ಬರ್ತೀರಂದ್ರೆ ಈಗಲೇ FIR ಮಾಡಿ ಕೊಡ್ತೀನಿ, ಅರೆಸ್ಟು ಮಾಡ್ತೀನಿ ಸರ್. ಮತ್ತೆ ಏನು ಸುಧಾರಣೆ ಮಾಡ್ಬೇಕಂತ ನೀವು ಏನು ಸುಧಾರಣೆ ಮಾಡ್ಬೇಕಂದ್ರೆ ಹೇಳ್ತಂದ್ರೆ ಎಲ್ಲ ಸುಧಾರಣೆ ಮಾಡ್ತೀವಿ. ಮೀಟರ್ ಬಡ್ಡಿಯನ್ನು ನಾವು ಟೈಪ್ ಮಾಡ್ತೀವಿ. ಮೀಟರ್ ಬಡ್ಡಿ ಇವಾಗ ಸರ್ ಜಾಸ್ತಿ ಸರ್ ಬಂದಂದ್ರೆ ಈಗ ಸ್ವಲ್ಪ ರಿಕ್ವೈರ್ ಆಗಿದೆ. ಆಮೇಲೆ ಬುಲೆಟ್ ಸೌಂಡ್ಗಳು, ಈಗ MR ಸೌಂಡ್ಗಳು ಅವನ್ನೆಲ್ಲ ಸ್ಟಾಪ್ ಆಗಿದಾವೆ ಸರ್. ಸೊ ಮತ್ತೊಂದಂದ್ರೆ ಇವು ಅಕ್ರಮ ಸಾರಾಯಿ ಮಾರತ್ತೆ ಕದ್ದು ಮುಚ್ಚಿ ಮಾಡತ್ತಾರೆ ಸರ್, ಅದಷ್ಟು ಬ್ರೇಕ್ ಆದರೆ ಒಳ್ಳೆ ಸರ್. ಇನ್ಸ್ಪೆಕ್ಟರ್ ಅವರು ಮತ್ತು ಸಬ್ ಇನ್ಸ್ಪೆಕ್ಟರ್ಗಳು ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಗಳು ಬಹಳಷ್ಟು ಇತ್ತೀಚೆಗೆ ಬಹಳಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಓಕೆ, ಹೌದು ಸರ್. ನಾವು ಬಹಳಷ್ಟು ಟ್ರ್ಯಾಕ್ಟರಲ್ಲಿ ಟ್ರ್ಯಾಕ್ಟರ್ಗಳು ಸೌಂಡ್ ಬಾಕ್ಸಸ್ ಸೀಸ್ ಮಾಡಿದ್ದಾರೆ. ಮರಳು ದಂಡೆ ಯಾವುದು ನಡೀತಾ ಇರೋದನ್ನು ಸ್ಟಾಪ್ ಮಾಡಿದ್ದಾರೆ. ಮತ್ತೆ ಈಗ ಇದೇ ವಿಚಾರದಲ್ಲಿ ಯಾವುದು ಅಕ್ರಮ ಸಾರಾಯದಲ್ಲಿ ಕೂಡ ಬಹಳಷ್ಟು ಸೀಸ್ ಮಾಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ಅದು ಸೀಸ್ ಮಾಡೋದಕ್ಕೆ ಅವರು ರೆಡಿ ಇದ್ದಾರೆ. ಮಾಹಿತಿ ನೀವು ಕಳಿಸಿರಂದ್ರೆ ನಾವು 100% ಕ್ರಮ ಕೈಗೊಳ್ತೀವಿ. ಯಾವುದೇ ನಿಮಗೆ ಅಸಮಾಧಾನ ಇರೋ ಸಂದರ್ಭದಲ್ಲಿ ನೀವು ಮತ್ತು ನಮ್ಮ ಲೆವೆಲ್ಗೆ ನೀವು ಒಂದು ವೇಳೆ ಇದು
KSP ಅಲ್ಲಿ ನಾನೇ ಪರ್ಸನಲ್ ಆಗಿ ಮಾನಿಟರ್ ಮಾಡ್ತಾ ಇದ್ದೀನಿ. ಹಾಂ ಗೊತ್ತು ಕರ್ನಾಟಕ ಸ್ಟೇಟ್ ಪೊಲೀಸ್ ಅಪ್ಲಿಕೇಶನ್ ಅಂದರೆ ಸರ್. ಅಪ್ಲಿಕೇಶನ್ ಇದೆ. ಸರ್. ಆಲ್ರೆಡಿ ನಾವು ವಿಡಿಯೋನ ಅದ್ರ ಬಗ್ಗೆ ಬಿಟ್ಟಿದ್ದೀವಿ. ಹಾಂ ಸರ್. ಸೊ ಅದರಲ್ಲಿ ನೀವು ಮಾಹಿತಿ ಕಳಿಸ್ತೀರಂದ್ರೆ ಅದು ನನ್ನ ಪರ್ಸನಲ್ ಗಮನದಲ್ಲಿ ಇರ್ತದೆ. ಯಾವ ಏರಿಯಾನಲ್ಲಿ ಏನು ನಡೀತಾ ಇದೆ ಅಂದ್ರೆ ಅದು ನಾವು ಥರ್ಡ್ ಪಾರ್ಟಿ ನಮ್ಮ ಕಂಪ್ಲೇಂಟ್ ಕೊಡೋಕ್ಕೆ ಬರೋರು ಇವರ ಜೊತೆನೂ ಕೂಡ ನಾನು ಮಾತಾಡ್ತಾ ಇರ್ತೀನಿ. ನಿಮ್ಮ ಊರಲ್ಲಿ ಈಗ ಹೆಂಗೆ ಇದೆ, ಯಾಕೆ ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ. ಹಾಂ ಸರ್. ಸೊ ನನಗೆ ಒಂದು ವೇಳೆ ಇರುವ ಸಂದರ್ಭದಲ್ಲಿ ಬೇರೆ ಟೀಮ್ ಕಳಿಸಿ ನಾವು ಕ್ರಮ ಕೈಗೊಳ್ತೀವಿ. ಸರ್, ಈಗ ಮತ್ತು ಗೊತ್ತು ಗುರಿ ಇಲ್ಲದ ಮನುಷ್ಯ ಕೆಲವೊಂದು ಜನ ಸಾಯತ್ತಾರೆ ಸರ್. ಅದು ಕೊಲೆ ನೋವು ಇದು ಹೆಂಗೆ ಗೊತ್ತಾಗೋ ಸರ್? ಅದು ಎಲ್ಲಿ ಆಗಿದೆ? ಇಲ್ಲಿ ರಾಯಬಾಗದಾಗ ಆಗಿದಾವೆ ಸರ್. ಮೊನ್ನೆ ಒಂದು ಅನಾಥ ಶವ ಸಿಕ್ಕಿದೆ ಸರ್. ಅನಾಥ ಅಂದ್ರೆ ಅವ್ರು ಮನೆಯಾಗ ಗೊತ್ತೈತೆ ಸರ್. ಇದು ಮೆಡಿಕಲ್ ರಿಪೋರ್ಟ್ ಇರ್ತದೆ, ಡಾಕ್ಟರ್ಸ್ ಇರ್ತಾರೆ. ಸೊ ಸ್ಟ್ರಾಂಗ್ಯುಲೇಷನ್ ಅಂದ್ರೆ ಒಂದು ರೀತಿಯಲ್ಲಿ ಆಗುತ್ತದೆ. ಹ್ಯಾಂಗಿಂಗ್ ಮಾಡ್ಕೊಳ್ತಾರೆ ಅಂದ್ರೆ ಗೊತ್ತಾಗುತ್ತದೆ. ಪಾಯ್ಸನಿಂಗ್ ಅಂದ್ರೆ ಇಂಟರ್ನಲ್ ಆರ್ಗನ್ಸ್ ಅಲ್ಲಿ ಪಾಯ್ಸನ್ ಇರ್ತದೆ, ಆರ್ಗಾನಿಕ್ ಪಾಯ್ಸನ್ಸ್, ಫಾಸ್ಫೇಟ್ ಪಾಯ್ಸನ್ಸ್ ಇರ್ತದೆ. ಸೊ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಬಂದ್ಬಿಡ್ತದೆ. ಸರ್ ನಿನ್ನೆ ಒಂದು ಘಟನೆ ಆಗಿದೆ ಸರ್ ರಾಯಬಾಗದಾಗ. ಮೊನ್ನೆ ಕುರುಬ ಕುರಿಕಾಯಿ ಒಬ್ಬಂದ ಬಂಗಾರದ ಕೊಳ್ಳಾಯಿಂದ ಇದನ್ನು ತೆಗೆದಾರ ಸರ್. ಅಂದ್ರೆ ಹಿಂಗಾಗಿ ಸರ್ ಶೆಡ್ನ್ಯಾಗ ಹೋಗಿ ಒಂದು ಸುಂದ್ ಮಾಡಿ ಬಡದ ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ಅವ್ನು ತಲೆಯಾಗ ಸರ್ ಎದ್ರಲ್ಲೇ ನಿಂಗೆ ಬಡದ ಕಿಶನ್ ತಗೊಂಡು ಹೋಗ್ಯಾರ ಸರ್ ಎಲ್ಲರೂ. ನಿಮ್ಮಲ್ಲಿ ಕಿವ್ಯಾನು ಅದ ಸರ್ ರಿಂಗ್. FIR ಆಗಿದೆ ಸರ್? ಇಲ್ಲ, ಅವ್ರು ಬಂದು ರಿಪೋರ್ಟ್ ಮಾಡಿಲ್ಲ ಸರ್. ಅವ್ನು ಎನ್ಕ್ವೈರಿ ಮಾಡಿದ್ದೀವಿ. ಅವನು ಸೆರೆ ಕೊಡೋಕೆ ಹೋಗಿದ್ದಾರೆ ಸರ್. ಸೆರೆ ಕುಡಿದು ಮಾತಿಗೆ ವಾಪಸ್ ಸಿಕ್ಕಿದಾನಂತೆ. ಫಸ್ಟ್ ಮಿಶಿಗೆ ಕೊಡೋಕೆ ಬಂದಿದ್ದಾರೆ ಸರ್. ಸಿಕ್ಕಿದಾನಂತೇಳಿ ವಾಪಸ್ ಬಂದಿದ್ದಾರೆ ಸರ್. ಅವನ್ನ ಪರ್ಸ್ನಲ್ ಆ ವ್ಯಕ್ತಿನ ಹಲ್ಲೆ ಮಾಡಿ ಸರ್ ಕಿವ್ಯಾಗಿಂದು ರಿಂಗಾರಿ ಕೊಳ್ಳಾಗಿಂದ ತಾಯ್ತದ ಉಚ್ಕೊಂಡು ಬಂದು ಕಂಪ್ಲೇಂಟ್ ಕೊಡಕ್ಕೆ ಇಲ್ಲಿ ಫಸ್ಟ್ ಇದು ಗಾಳಿಯಲ್ಲಿ ಇರೋ ಸುದ್ದಿಗೆ ನಾವು ಮಾಹಿತಿ ಮಾಹಿತಿ ನೀವು ರೈಟಿಂಗ್ ಅಲ್ಲಿ ಕೊಡಿ, ನಾವು ಕ್ರಮ ಕೈಗೊಳ್ತೀವಿ. ಸರ್ ಮತ್ತೊಂದು ಸರ್, ರಾಯಬಾಗದಲ್ಲಿನೇ ಅಕ್ರಮ ಇದು ಮಟ್ಕ ಬರ್ಕೋತಿದ್ದಾರೆ ಸರ್. ಜಾಸ್ತಿ ಆಗಿದ್ದಾರೆ ಸರ್ ಜನ. ಸೊ ಅದ್ರ ಬಗ್ಗೆ ಮಟ್ಕ ಬಗ್ಗೆ ಸರ್, ಮಟ್ಕ ಬಗ್ಗೆ ನೀವು ಯಾವುದು ಮಾಹಿತಿ ಕೊಡ್ತೀರಂದ್ರೆ ನಾವು 100% ಮಾಡೋದಕ್ಕೆ ರೆಡಿ ಇದ್ದೀವಿ. ಸರಿ ಸರ್. ಮಾಹಿತಿ ಕೊಟ್ಬಿಟ್ಟು ಪರ್ಟಿಕ್ಯುಲರ್ ಮಾಹಿತಿ ಅನಾಮಧೇಯವಾಗಿ ಕೊಡಿ. ನಿಮ್ಮ ಹೆಸರೆಲ್ಲ ಹಾಕಿ ಕೊಡಬೇಕಂದ್ರೆ ಏನಿಲ್ಲ. ಹಾಂ ಸರ್. ಈಗ ಎಲ್ಲರ ಸರ್ ಕೈಯಲ್ಲಿ ವಾಟ್ಸಪ್ ಮುಖಾಂತರ ಸಂದೇಶ ಕಳಿಸಿರಿ. ವಾಟ್ಸಪ್ ಬೇಕಾಗಲ್ಲ. ಇದು ಡಿಪಾರ್ಟ್ಮೆಂಟ್ ಅಲ್ಲಿ ಆರ್ಗನೈಸ್ಡ್ ಆಗಿ ಕರ್ನಾಟಕ ಸ್ಟೇಟ್ ಮೊಬೈಲ್ ಅಪ್ಲಿಕೇಶನ್ ಅಂದ್ರೆ ಒಂದು ಇದೆ. ಬೇಕಾದ್ರೆ ಈಗಲೇ ಕೂಡ ನಾನು ತೋರಿಸಿಕೊಡ್ತೀನಿ. ಇಲ್ಲ ಸರ್, ಡೌನ್ಲೋಡ್ ಮಾಡಿ. ಸೊ ಈ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ನೀವು ಯಾವುದೇ ಒಂದು ಹಾಕ್ತಿರಂದ್ರೂ ಹಾಂ ಸರ್. ತಕ್ಷಣ ನಮ್ಮ ಗಮನಕ್ಕೆ ಬರ್ತದೆ. ಪ್ರತಿ ದಿವಸ ಯಾವ ಸ್ಟೇಷನ್ಲಿಂದ ಏನೇನೋ ಬಂತಂದ್ರೆ ಹಾಂ ಸರ್. ನಮಗೆ ಈ ಗಮನದಲ್ಲಿ ಇರ್ತದೆ. ಸೊ ಬೇಕಾದ್ರೆ ನಾನು ಈಗ ಇದು KSP ಆ್ಯಪ್ ಅಂದ್ರೆ ಇದು ಒಂದು ಅಪ್ಲಿಕೇಶನ್. ಕರ್ನಾಟಕ ರಾಜ್ಯ ಪೊಲೀಸ್. ಎಸ್. KSP ಆ್ಯಪ್ ಅಂದ್ರೆ ನೀವು ಹಾಕ್ತಿರಂದ್ರೆ ಹಾಂ ಸರ್. ಸೊ ಹಿಂಗೆ ಓಪನ್ ಆಗುತ್ತದೆ. ಹ್ಞೂ. ಸೊ ಮತ್ತು ಮುಂದುವರೆದು ಏನು ಇನ್ಫಾರ್ಮೇಶನ್ ಇಲ್ಲಿ ನೋಡಿ, ರಿಪೋರ್ಟ್ ಇನ್ಸಿಡೆಂಟ್ ಅಂದ್ರೆ ಬರ್ತದೆ. ಈ ರಿಪೋರ್ಟ್ ಇನ್ಸಿಡೆಂಟ್ ಅಲ್ಲಿ ಹೋಗ್ಬಿಟ್ಟು ನಾನ್ ಎಮರ್ಜೆನ್ಸಿ ಮಾಹಿತಿ ಕೊಡಬೇಕಾದ್ರೆ ಬೆಳಗಾವಿಯಲ್ಲಿ ಯಾವ ಸ್ಟೇಷನ್ ಅಂದ್ರೆ ಬರ್ತದೆ. ಸರಿ ಸರಿ. ಡಿಸ್ಟ್ರಿಕ್ಟ್ ತಾಲೂಕು. ಸೊ ಉದಾಹರಣೆಗೆ ಈಗ ರಾಯಬಾಗ್ ಅಂದ್ರೆ ಅನ್ಕೊಳ್ಳಿ. ಹಾಂ ಸರ್. ಸೆಲೆಕ್ಟ್ ಇನ್ಸಿಡೆಂಟ್. ನಿಮಗೆ ಏನು ಸಮಸ್ಯೆ ಆಯಿತು, ಓಕೆ. ಕಳ್ತನ ಆಯ್ತಾ, ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ತಗೊಂಡಿಲ್ವಾ, ಮಟ್ಕ ಆಗಿದ, ಯಾವುದೇ ಇದಂದ್ರೂ ಸೊ ಇಂತಾಗ ಕೊಡಬಾರ್ದು. ಕೊಟ್ಬಿಟ್ಟು ಡೀಟೇಲ್ ಕೊಡಬಾರ್ದು. ಅದು ಕೆಳಗಡೆ ಅನಾಮಧೇಯ ಕೀಪ್ ಮೀ ಅನಾನಿಮಸ್ ಅಂದ್ರೆ ಇರ್ತದೆ. ಇದು ಕನ್ನಡದಲ್ಲಿ ಇರ್ತದೆ. ನನ್ನ ಹೆಸರು ಡೀಟೇಲ್ ಯಾವುದು ಯಾರಿಗೂ ನಾನು ಪೊಲೀಸರು ಕೊಡೋಕ್ಕೆ ಇಷ್ಟಪಡಲ್ಲ. ಒಂದು ಒತ್ತಿ ಸೊ ಸಬ್ಮಿಟ್ ಅಂದ್ರೆ ಹಾಕಿ ಮಾಹಿತಿ ಅಲ್ಲಿ ಹೋಗುತ್ತದೆ, ನನಗೆ ಬರ್ತದೆ ಸೀದಾ. ಸೊ ಅದು ಮೇಲೆ ಇಂತಹ ಮಾಹಿತಿ ಬಂತು, ಪೊಲೀಸರು ಏನು ಮಾಡಿದ್ದಾರೆ ಅಂದರೆ ನಾವು ಪ್ರಶ್ನೆಗೆ ಹೇಳ್ತೀವಿ ಇನ್ಸ್ಪೆಕ್ಟರ್. ಈ ಸಂದರ್ಭದಲ್ಲಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.